ಆದಿತ್ಯ L1 ಏನು ನಿಗದಿತ ಪಾಯಿಂಟ್ಗೆ ಯಶಸ್ವಿಯಾಗಿ ರೀಚ್ ಆಗಿದೆ. ಇಸ್ರೋ ಮತ್ತೊಂದು ಸಾಧನೆ ಮಾಡಿದೆ. ಮೊದಲಿಗೆ ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇದೊಂದು ಅತ್ಯಂತ ಸಂತೋಷ ತರುತ್ತೆ. ಕೆಲವೇ ದೇಶಗಳ ಅಂದ್ರೆ ಈಗ USA ಮಾಡಿದೆ, ಯುರೋಪ್ ಮಾಡಿದೆ, ರಷ್ಯಾ ಮಾಡಿದೆ, ಪ್ರಾಬಬ್ಲಿ ಚೈನಾ ಇನ್ನೂ ಮಾಡಿಲ್ಲ ಅಂತ ಕಾಣುತ್ತೆ. ನಾವೇ 4ನೇವರು ಅನ್ಸುತ್ತೆ ಈ ಒಂದು ಸೂರ್ಯನ ಅಧ್ಯಯನಕ್ಕೆ ನಾವು ಹೊರಟಿರೋದು. ಸೊ ಇದೊಂದು ಸಂತೋಷಕರವಾದ ಸುದ್ದಿ. ಮತ್ತೆ ನಾವು ಇನ್ನೊಂದು ಎಕ್ಸ್ಪೆರಿಮೆಂಟ್ ಏನಂದ್ರೆ ಈ ಕರೋನೋಗ್ರಾಫಿ ಅಂತ VELC ಅಂತ ತಗೊಂಡಿದೀವಿ. ಆ ಕರೋನಲ್ ಡಿಸ್ಕ್ ಅಂದ್ರೆ ದ ಔಟ್ಸೈಡ್ ಡಿಸ್ಕ್ ಆಫ್ ದ ಸನ್ ನಾವೇ ಇತಿಹಾಸದಲ್ಲಿ ನಾವು ಸ್ಟಡಿ ಮಾಡ್ತಾ ಇದೀವಿ ಅದನ್ನ ಟೆಲಿಸ್ಕೋಪಿಕ್ ಮೀನ್ಸ್ ರಿಮೋಟ್ ಸೆನ್ಸಿಂಗ್ ಮೂಲಕ. ಇದು ಒಂದು ಅಡಿಷನಲ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದು ಎಲ್ಲೋ ಒಂದು ಇನ್ನೂ ಎತ್ತರಕ್ಕೆ ಏರಿಸಿದೆ ಇಸ್ರೋ ಸಂಸ್ಥೆ ಹೆಸರು ಮತ್ತೆ ನಮ್ಮ ಭಾರತದ ಹೆಸರು ಅಂತ ನಾನು ಹೇಳ್ಬೋದು. ಓಕೆ, ಶ್ರೀನಿವಾಸ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್? ನಮಸ್ಕಾರ ಎಲ್ಲರಿಗೂ. ಇದು ಈ ವರ್ಷ ನಮ್ದು ಒಂಥರ ಹ್ಯಾಟ್ರಿಕ್ ಅಂತ ಹೇಳ್ಬೋದು. ಚಂದ್ರಯಾನ 3 ಲಾಸ್ಟ್ ಇಯರ್ ಆಗಸ್ಟ್ 23ಕ್ಕೆ ಸೌತ್ ಪೋಲ್ ಇಂಡಿಯಾನೇ ಫಸ್ಟ್ ನೇಷನ್ ಲ್ಯಾಂಡ್ ಆಗಿದ್ದು. ಆಮೇಲೆ 1 ಜನವರಿ ನಮ್ದು ಎಕ್ಸ್ಪೋಸ್ಯಾಟ್ ಅಂದ್ರೆ ಸೈಂಟಿಫಿಕ್ ಮಿಷನ್ಸ್ ನಲ್ಲಿ ಇದು ಲಾಂಚ್ ಮಾಡೋದು ರೆಗ್ಯುಲರ್ ಆಗಿ ಇರುತ್ತೆ. ಬಟ್ ಇದು ಇವತ್ತು ಹೋಗಿ L1 ನಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಸ್ಯಾಟಲೈಟ್ ನ, ಅದು ಒಂಥರ ತುಂಬಾ ಇಂಪಾರ್ಟೆಂಟ್ ಇವೆಂಟ್ ಅದು. ಸೊ ಹ್ಯಾಟ್ರಿಕ್ ಇದು. 3 ಆದ್ಮೇಲೆ ನಮ್ಮ ಎಕ್ಸ್ಪೋಸ್ಯಾಟ್ ಅಂತ ಜನವರಿ 1 ಲಾಂಚ್ ಮಾಡಿದ್ವಿ ನಮ್ಮ ಶ್ರೀಹರಿಕೋಟಾಯಿಂದ. ಇವತ್ತು ಆದಿತ್ಯ L1 ಇದು ಹೋಗಿ ಲೆಗ್ರಾಂಜಿ ಪಾಯಿಂಟ್ ಅವೆಲ್ಲ ಹೇಳ್ದಂಗೆ ಇಟಾಲಿಯನ್ ಸೈಂಟಿಸ್ಟ್ ಅವರು ಅಂದ್ರೆ 2 ಗ್ರಾವಿಟೇಷನ್ ಮಾಸ್ ಬಾಡೀಸ್ ಇದ್ರೆ ಈ ಪಾಯಿಂಟ್ ಒಂಥರ ಇದು ಟಗ್ ಆಫ್ ವಾರ್ ಅಂತ ಹೇಳ್ತಾರಲ್ಲ, ನಮ್ಗೆ ಸೂರ್ಯನ್ ಕಂಪೇರ್ ಮಾಡಿದ್ರೆ ಭೂಮಿ ತುಂಬಾ ಚಿಕ್ಕದು. ಸೊ ಇದು ಸೂರ್ಯ ಇರೋದು ಒಂದು 1150 ಮಿಲಿಯನ್ ಕಿಲೋಮೀಟರ್ಸ್ ಅವೇ. ಸೊ ನಾವು ಇಲ್ಲಿ ನಮ್ಮ ಆದಿತ್ಯ L1 ಪಾಯಿಂಟ್ ಇರೋದು 15 ಲಕ್ಷ ಕಿಲೋಮೀಟರ್. ಆ ಪಾಯಿಂಟ್ ಅಲ್ಲಿ ಪಾರ್ಕ್ ಮಾಡಿದಾಗ ಅದು ಒಂಥರ ಸಿಂಗಲ್ ಪಾಯಿಂಟ್ ಅಲ್ಲ, ಅದು ಒಂಥರ ಇದು 3 ಡೈಮೆನ್ಷನಲ್ ಹ್ಯಾಲೋ ಪಾಯಿಂಟ್ ಅಂತ. ಆದ್ರೆ ಅದು 2/6.7 1.2 ಕಿಲೋಮೀಟರ್ 3 ಡೈಮೆನ್ಷನಲ್ ನೀವು ಒಂದು ತಗೊಂಡ್ರೆ ಹ್ಯಾಲೋ ಅಂತ ಅಲ್ಲಿ ಪಾಯಿಂಟ್ ಇರೋದು. ಇಲ್ಲಿ ನಾನೊಂದು ಮ್ಯಾಪ್ ತೋರಿಸ್ತೀನಿ, ಇದು ಕಾಣಿಸ್ತಾ ಇದೆ ಅಲ್ವಾ? ಹೌದೌದು. ಸೊ ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ಇಲ್ಲಿ ಅದನ್ನ L1 ಪಾಯಿಂಟ್ ಇಲ್ಲಿ ಅರೆಸ್ಟ್ ಮಾಡಿದಾಗ ಇಲ್ಲಿ ಹೋಗ್ಬಿಟ್ಟು ಇದು ಕಾಣಿಸ್ತಾ ಇದೆ, ಇದು ಹಿಂಗಿರುತ್ತೆ. ಇದು ಅಂದ್ರೆ ಒಂದು ಇದದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೊ ಅದು 2.2 ಕಿಲೋಮೀಟರ್ ಬೈ 6.7 ಬೈ 1.2 ಕಿಲೋಮೀಟರ್ ಅಂತ ಈ ಆರ್ಬಿಟ್ ಅಲ್ಲಿ ಇರುತ್ತದೆ. ಅಂದ್ರೆ ಇಲ್ಲಿ ಏನಂದ್ರೆ ಅಡ್ವಾಂಟೇಜ್ ಏನಂದ್ರೆ ನಮ್ಮ ಭೂಮಿ ಮೇಲೆ ಇದ್ರೆ ಭೂಮಿ ಸೂರ್ಯನ ಸುತ್ತ 24 ಗಂಟೆ ಒಂದು ಸತಿ ರೌಂಡ್ ಹೊಡೆಯುತ್ತೆ. ಸೊ ನಮ್ಗೆ 12 ಗಂಟೆ ಮಾತ್ರ ನಮ್ಗೆ ಸೂರ್ಯ ಕಾಣಿಸೋದು. ಪ್ಲಸ್ ಇಲ್ಲಿ ತುಂಬಾ ಅಟ್ಮಾಸ್ಫಿಯರ್ ಎಲ್ಲ ಇರೋದ್ರಿಂದ, ಪ್ಲಸ್ ಡಿಪೆಂಡ್ಸ್ ಆನ್ ದಿ ಲೊಕೇಶನ್, ಸೀಸನ್ ಟು ಸೀಸನ್ ವೇರಿಯೇಷನ್ ಆಗ್ತಿರುತ್ತೆ. ಈ ಪಾಯಿಂಟ್ ಅಕಲ್ಟೇಷನ್ ಅಲ್ಲ, ಅಕಲ್ಟೇಷನ್ ಅಂದ್ರೆ ಏನು ಗ್ರಹಣ ಏನು ಆಗಲ್ಲ, ಈ ಪಾಯಿಂಟ್ ಇಂದ ಸ್ಟೇಬಲ್ ಆಗಿರುತ್ತೆ. ಆಮೇಲೆ ಅಲ್ಲಿ ಮೇಂಟೈನ್ ಮಾಡಕ್ಕೆ ಫ್ಯೂಲ್ ಜಾಸ್ತಿ ಬೇಕಾಗಲ್ಲ. ಆಮೇಲೆ ಕಂಟಿನ್ಯೂಸ್ಲಿ ಸೋಲಾರ್ ಅಬ್ಸರ್ವ್ ಮಾಡ್ಬೋದು, ಸನ್ನ ಸೂರ್ಯ ಕಿರಣಗಳು. ಈಗ ಸೂರ್ಯನ ಮಧ್ಯದಲ್ಲಿ ತುಂಬಾ ಯಾವಾಗ್ಲೂ ಫ್ಯೂಷನ್ ಆಗ್ತಾ ಇರುತ್ತೆ. ಅಲ್ಲಿ ಟೆಂಪರೇಚರ್ 50 ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್ಸ್ ಇರುತ್ತೆ. ಆಮೇಲೆ ಸರ್ಫೇಸ್ ಅಲ್ಲಿ 5,000 ಕಿಲೋಮೀಟರ್ಸ್ ಮೇಲೆ ಇರುತ್ತೆ ಟೆಂಪರೇಚರ್. ಅದರಿಂದ ಈ ಸನ್ ಆಕ್ಟಿವಿಟೀಸ್ ಆಗ್ತಾರೆ, 11 ಇಯರ್ ಸೈಕಲ್ಸ್ ಅಂತ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಗಗನಯಾತ್ರಿಗಳಿರ್ಬೋದು, ನಮ್ಮ ಸ್ಪೇಸ್ ಸ್ಟೇಷನ್ ಅಥವಾ ಚೈನೀಸ್ ಸ್ಪೇಸ್ ಸ್ಟೇಷನ್ ಇದೆ, ನಮ್ಮ ಸ್ವಲ್ಪ 5-6 ವರ್ಷದಲ್ಲಿ ನಮ್ಮ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡ್ತೀವಿ. ಅದೆಲ್ಲ ಗಗನಯಾತ್ರಿಗಳು ಇದ್ದಾಗ ಅವ್ರಿಗೆಲ್ಲ ಅಫೆಕ್ಟ್ ಆಗುತ್ತೆ ಈ ಸೋಲಾರ್ ರೇಡಿಯೇಷನ್ ಬಂದಿರೋದ್ರಿಂದ. ಆಮೇಲೆ ಗ್ರೌಂಡ್ ಅಲ್ಲಿ ಪವರ್ ಗ್ರಿಡ್, ಆಮೇಲೆ ಕಮ್ಯುನಿಕೇಶನ್ ಟವರ್ಸ್ ಇದೆಲ್ಲ ಅಫೆಕ್ಟ್ ಆಗುತ್ತೆ. ಸೊ ಈ ಅಬ್ಸರ್ವ್ ಮಾಡಿದ್ರೆ ನಾವು ಸೀಸನ್ ಟು ಸೀಸನ್ ಹೆಂಗ್ ವೇರಿಯೇಷನ್ ಆಗುತ್ತೆ, ಆಮೇಲೆ ಕರೆಕ್ಟಿವ್ ಆಕ್ಷನ್ ಹೆಂಗ್ ತೊಗೊಳ್ಳೋದು ಇದನ್ನೆಲ್ಲ ಮಾಡೋದು. ಇಲ್ಲಿ ಆಲ್ರೆಡಿ 7 ಎಕ್ಸ್ಪೆರಿಮೆಂಟ್ ಇದೆ. 2 ಎಕ್ಸ್ಪೆರಿಮೆಂಟ್ ಆಲ್ರೆಡಿ ಆನ್ ದ ವೇ ಟು L1 ಪಾಯಿಂಟ್ 2 ಎಕ್ಸ್ಪೆರಿಮೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಇಲ್ಲೋಗ್ಬಿಟ್ಟು ಅದೇ ಅವರು ಗಿರೀಶ್ ಹೇಳ್ದಂಗೆ ವಿಸಿಬಲ್ ಎಮಿಷನ್ ಲೈಕ್ ಕರೋನೋಗ್ರಾಫ್ ಇರ್ಬೋದು, ಸೂಟ್, ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್, ಹೈ ಎನರ್ಜಿ ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಇದೆಲ್ಲ ಗ್ರೌಂಡ್ ಇಂದ ನಾವೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಯಾಕಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ ಡೇಟಾ. ಅಂಡ್ 24/7 ಡೇಟಾ ಇದನ್ನ ಅಬ್ಸರ್ವ್ ಮಾಡೋದು ಸನ್ ಅನ್ನ. ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಪ್ಲಾಸ್ಮಾ ಅನಲೈಸರು, ಸೋಲಾರ್ ವಿಂಡ್ ಪಾರ್ಟಿಕಲ್, ಇದೆಲ್ಲ ಪ್ಲಾಸ್ಮಾ L1 ಪಾಯಿಂಟ್ ಆದಿತ್ಯ ಪಕ್ಕ ಸೂರ್ಯ ಬಂದಾಗ ಅದು ಅಲ್ಲಿ ಉಪಕರಣಗಳನ್ನ ಕ್ಯಾಪ್ಚರ್ ಮಾಡಿ ಡೇಟಾ ಅನಲೈಸ್ ಮಾಡ್ತಾರೆ. ಇದನ್ನ ಭೂಮಿ ಮೇಲೆ ಮಾಡೋಕ್ಕಾಗಲ್ಲ ಇದನ್ನ. ಸೊ ನಮ್ಮ ಭೂಮಿಗೆ ಏನಾಗ್ತಂದ್ರೆ ನಮ್ಮ ಈ ಓಝೋನ್ ಲೇಯರ್ ಇರೋದ್ರಿಂದ ಇದೆಲ್ಲ ತುಂಬಾ ಕಟ್ ಮಾಡ್ಬಿಡುತ್ತೆ ನಮ್ಗೆ. ಸೇಫ್ಟಿ ಓಝೋನ್ ಲೇಯರ್ ಇಲ್ಲ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಬಂದ್ಬಿಟ್ಟು ತುಂಬಾ ರೇಡಿಯೇಷನ್ ಡ್ಯಾಮೇಜಸ್ ಎಲ್ಲ ಆಗುತ್ತೆ ಬಾಡಿ. ಅಂದ್ರೆ
ಈ ಸ್ಕಿನ್ಗೆಲ್ಲ ಎಕ್ಸ್ಪೋಸ್ ಸನ್ ಕ್ರೀಮ್ ಎಲ್ಲ ಹಾಕೊಳ್ತಾ ಇದ್ರೆ ಪರ್ಟಿಕ್ಯುಲರ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಹೌದು. ಅವಾಗೆಲ್ಲ ತುಂಬಾ ಸನ್ ಎಲ್ಲ ಎಫೆಕ್ಟ್ ಆಗ್ಬಿಟ್ಟು ಅವ್ರಿಗೆ ಕ್ಯಾನ್ಸರ್ ಕೇಸಸ್ ಎಲ್ಲ ಜಾಸ್ತಿ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಎಲ್ಲ. ಅವರೆಲ್ಲ ಈ ಸೋಲಾರ್ ಆಚೆ ಕಡೆ ಹೋಗ್ಬೇಕಾದ್ರೆ ಲೋಷನ್ ಎಲ್ಲ ಹಾಕೊಂಡು ಹೋಗ್ಬೇಕಾದ್ರೆ ಸನ್ ಸ್ಕ್ರೀನ್ ಹಾಕಬೇಕು. ಆಮೇಲೆ ಕಣ್ಗೋರು ಡಾರ್ಕ್ ಗ್ಲಾಸ್ ಎಲ್ಲ ಹಾಕೊಳ್ತಾರೆ. ಸೊ ಇದೆಲ್ಲ ಸೇಫ್ ಗಾರ್ಡ್ ಮಾಡಕ್ಕೆ, ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ. ಆಮೇಲೆ 11 ಇಯರ್ ಸೈಕಲ್ ಇರುತ್ತೆ ಕೊರೋನಲ್ ಮಾಸ್ ಎಜೆಕ್ಷನ್ ಅಂತ, ಸೋಲಾರ್ ಪ್ಲೇಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಕ್ಕೆ ಇದು ಅಮೆರಿಕಾ ಬಿಟ್ರೆ ಅವರು ಸೋಹೋ ಅಂತ ಮಾಡಿದ್ರು, ಸೋಲಾರ್ ಅಂಡ್ ಹೆಲಿಯೋ ಸ್ಪಿಯರ್ ಅಬ್ಸರ್ವೇಟರಿ ಅಂತ 1995 ಅಮೆರಿಕನ್ಸ್ ಮಾಡಿದ್ರು. ಅದ್ ಬಿಟ್ರೆ ಇಂಡಿಯಾನೇ ಸೆಕೆಂಡ್ ಎಕ್ಸ್ಕ್ಲೂಸಿವ್ ಮಿಷನ್ ಟು ಸ್ಟಡಿ ಸನ್, ಬೇರೆ ಯಾರು ಜಾಸ್ತಿ ಮಾಡಿಲ್ಲ ಇದನ್ನ. ಓಕೆ ಗಿರೀಶ್ ಅವ್ರನ್ನ ಕೇಳ್ತೀನಿ. ಗಿರೀಶ್ ಅವರೇ, ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಈ ಆದಿತ್ಯ L1 ಪಾಯಿಂಟಿಗೆ ಲ್ಯಾಂಡಿಂಗ್ ಮಾಡುವಂಥದ್ದು? ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಆ ಒಂದು ಕ್ರಿಯೆ ಅಂತ? ನೋಡಿ, ಈ L1 ಪಾಯಿಂಟ್ ಹೋಗ್ಬೇಕಾದ್ರೆ ಸ್ವಲ್ಪ ಮೆನವರಿಂಗ್ ಮಾಡ್ತಾರೆ. ಅಂದ್ರೆ ದೇ ಹ್ಯಾವ್ ಗಾಟ್ ದಿಸ್, ಅಂದ್ರೆ LGM ಮೋಟರ್ಸ್ ಅಂತ ಇರ್ತದೆ, ಲಿಕ್ವಿಡ್ LGM ಮೋಟರ್ಸ್ ನ ಉಪಯೋಗಿಸ್ಕೊಂಡು, ಥ್ರಸ್ಟರ್ಸ್ ನ ಉಪಯೋಗಿಸ್ಕೊಂಡು ಮೆನವರ್ ಮಾಡಿ ಆ ಸರ್ಟನ್ ಪಾಯಿಂಟ್ ಕರೆಕ್ಟ್ ಆಗಿ ಬರ್ಬೇಕು ಆ L1 ಗೆ. ಸೊ ಅಲ್ಲಿ ಆ ಗ್ರಾವಿಟೇಷನ್ ಫೋರ್ಸ್ ನಲ್ಲಿಫೈ ಆಗಿರುತ್ತೆ, ಆ ಸೂರ್ಯನ ಮತ್ತೆ ನಮ್ಮ ಭೂಮಿಯ ಮಧ್ಯ ಇರೋ ಗ್ರಾವಿಟೇಷನಲ್ ಫೋರ್ಸ್. ಅಲ್ಲಿ ಹೋದ್ಮೇಲೆ ಮತ್ತೆ ಮೆನವರ್ ಮಾಡಿ ಅದ್ ಸುತ್ತಲೂ ಆಲೋ ಆರ್ಬಿಟ್ ಅಂತ ಇರುತ್ತೆ. ಆ ಆಲೋ ಆರ್ಬಿಟ್ ಹೆಂಗೆ ಅಂದ್ರೆ ಒಂಥರ ವೇವ್ಸ್ ಇದ್ದಂಗೆ, ಎರಡು ವೇವ್, ಒಂದು ಹಾರಿಜಾಂಟಲ್ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಎರಡು ಮರ್ಜ್ ಆದ್ರೆ ಯಾವ ತರ ಡೈರೆಕ್ಷನ್ಸ್ ಇರುತ್ತೋ ಅದೊಂಥರ ಒಂದು ಇರ್ರೆಗ್ಯುಲರ್ ಶೇಪ್ ಆಲೋ ಆರ್ಬಿಟ್ ಸುತ್ತಲ ಅದು ಸುತ್ತಕ್ಕೆ ಶುರು ಮಾಡುತ್ತೆ. ಈ ಆಲೋ ಆರ್ಬಿಟ್ ಇಂದ ಈ ಸೂರ್ಯನ ಡೈರೆಕ್ಟ್ ಆಗಿ ದೃಷ್ಟಿಸ್ತಾ ಇರುತ್ತೆ. ಸೊ ಅಲ್ಲಿ ಹೋಗೋ ತನಕ ಆ ಕೆಲವು ಸೆಕೆಂಡ್ಸ್ಗಳು ಅವ್ರು ಮೆನೋವರ್ ಮಾಡಿ ಕರೆಕ್ಟ್ ಆಗಿ ಆರ್ಬಿಟ್ ಅಲ್ಲಿ ಕೂತ್ಕೊಳ್ಳೋ ತನಕ ಬಹಳನೇ ಒಂದು ಕ್ರಿಟಿಕಲ್ ಕಂಡೀಷನ್. ಅದು ಕೆಲವಾರು ಸೆಕೆಂಡ್ಸ್ಗಳಲ್ಲಿ ಅಂತ ಹೇಳ್ಬೋದು. ಆ ಒಂದು ಫೈರಿಂಗ್ ಮಾಡಿ ಆ ಥ್ರಸ್ಟರ್ಸು ಮತ್ತೆ ಗೈರೋಸ್ಕೋಪ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರು ಕರೆಕ್ಟಾಗಿ ಆ ಆರ್ಬಿಟ್ ಒಳಗೆ ಪ್ಲೇಸ್ ಮಾಡ್ತಾರೆ. ಅಕಸ್ಮಾತ್ ಆ ಆರ್ಬಿಟ್ ಮಿಸ್ ಆಯಿತು ಅಂದರೆ ಬೇರೆ ಆರ್ಬಿಟ್ಗೆಲ್ಲ ಹೋಗಿ ಕೂತ್ಕೊಂಡ್ಬಿಡುತ್ತೆ ಅದು. ಮತ್ತೆ ಆ ಫ್ಯೂಯಲ್ ಎಲ್ಲ ತುಂಬಾನೇ ಖರ್ಚು ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ಮತ್ತೆ ತಿರ್ಗಾ ವಾಪಸ್ ಆರ್ಬಿಟ್ಗೆ ತರಕ್ಕೆ ಮತ್ತೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಲಾಟ್ ಆಫ್ ವೇಸ್ಟ್ ಆಫ್ ಟೈಮ್. ಸೊ ಇದೊಂದು ವೆರಿ ಕ್ರಿಟಿಕಲ್ ಮೂಮೆಂಟ್. ಅವ್ರು ಹೋಗಿ ಆ ಆರ್ಬಿಟ್ ಒಳಗೆ ಅದು ಕೂತ್ಕೊಳ್ಳೋದು. ಅದು ಡೈರೆಕ್ಟ್ ಆಗಿ ಹೋಗಿ ತಕ್ಷಣ L1 ಕೂತ್ಕೊಳ್ಳಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಟು ಗೋ ಅಂಡ್ ಸಿಟ್ ಇನ್ ದಟ್ L1 ಪಾಯಿಂಟ್. ಓಕೆ ಶ್ರೀನಿವಾಸ್ ಅವರೇ, ಈ ಆದಿತ್ಯ L1 ಅಧ್ಯಯನದಿಂದ ಏನೆಲ್ಲ ಉಪಯೋಗಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ, ಆದ್ರೆ ಯೂಸಸ್ ಏನು ಅಂತ? ಅದೇ ಇವಾಗ ನೋಡಿ, ಇವಾಗ ಇದು ನಮ್ಮ ಭೂಮಿ ಮೇಲೆ ಮಾಡೋದ್ರಿಂದ ನಮ್ಗೆ ಡೈರೆಕ್ಟ್ ಆಗಿ ಸಣ್ಣ ಇದು ಕಾಣಿಸ್ತಾ ಇರಲ್ಲ. ಇದು ನಮ್ಮ ಸೋಲಾರ್ದು ಈ ಕರೋನಾ ಮಾಸ್ ಎಜೆಕ್ಷನ್ ಇರುತ್ತಲ್ಲ, ಅದು 11 ಇಯರ್ ಸೈಕಲ್ ಅಂತ ಇರುತ್ತೆ. ಅವಾಗ ಈ ಸೋಲಾರ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂದ್ರೆ ಸೂರ್ಯನ ಮೇಲ್ಮನೆಯಲ್ಲಿ ತುಂಬಾ ಈ ಕರೋನಾ ಫ್ಲೇರ್ಸ್ ಎಲ್ಲ ಬರುತ್ತೆ, ಸೋಲಾರ್ ಫ್ಲೇರ್ಸ್. ಅದೆಲ್ಲ ಬಂದ್ಬಿಟ್ಟು ಭೂಮಿಗೆ ಬಂದ್ಬಿಟ್ಟು ನಮ್ಮ ಸ್ಯಾಟಲೈಟ್, ನಮ್ಮ ಕಮ್ಯುನಿಕೇಶನ್ ಸ್ಯಾಟಲೈಟ್ ಇರ್ಬೋದು, ಗ್ರೌಂಡ್ ನಲ್ಲಿ ಪವರ್ ಗ್ರಿಡ್ ಇರ್ಬೋದು, ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಆಮೇಲೆ ನಮ್ಮ ಸ್ಪೇಸ್ ಸ್ಟೇಷನ್ ಗಗನಯಾತ್ರಿಗಳು ಅವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಹೆಂಗೆ ಸೇಫ್ ಗಾರ್ಡ್ ಮಾಡಬೇಕು, ಪ್ರೆಡಿಕ್ಟ್ ಮಾಡ್ಬೋದು. ಅಂದ್ರೆ ಇದು ಒಂದ್ಸತಿ ಸೈಕಲ್ ಸ್ವಲ್ಪ ಚೇಂಜ್ ಆಗುತ್ತೆ, ಒಂದ್ಸತಿ 6 ಇಯರ್ಸ್ ಆಗುತ್ತೆ, ಒಂದ್ಸತಿ ಆಗೋದೇ ಇಲ್ಲ. ಅದೆಲ್ಲ ಇದನ್ನೆಲ್ಲ ಸ್ಟಡಿ ಮಾಡಕ್ಕೆ ಕಂಟಿನ್ಯೂಸ್ ಆಗಿ ನಮ್ಗೆ ಹತ್ರ ಇವಾಗ ಸದ್ಯಕ್ಕೆ ಡೇಟಾ ಇಲ್ಲ. ಅಂದ್ರೆ ಭೂಮಿ ಮೇಲೆ ಇರೋ, ಯಾಕಂದ್ರೆ ಓಝೋನ್ ಲೇಯರ್ ಇಂದ ಸ್ವಲ್ಪ ಕಿರಣಗಳೆಲ್ಲ ಫಿಲ್ಟರ್ ಆಗ್ಬಿಡುತ್ತೆ, ನಮ್ಗೆ ಫುಲ್ ಬರಲ್ಲ ಇದು. ಸೊ ಇದು ಆಚೆ ಕಡೆ ಇರೋದ್ರಿಂದ ಅಲ್ಲಿ ಯಾವ್ದು ಅಕಲ್ಟೇಷನ್ ಇಲ್ಲ, ಅಂದ್ರೆ ಯಾವ್ದು ಗ್ರಹಣ ಆಗಲ್ಲ. ಇದು ಕಂಟಿನ್ಯೂಸ್ ಆಗಿ 24/7 365 ಡೇಸ್ 5 ಇಯರ್ಸ್ ಇದು ಅಬ್ಸರ್ವ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿ L1 ಪಾಯಿಂಟ್ ಅಲ್ಲಿ ಫ್ಯೂಯಲ್ ಜಾಸ್ತಿ ಬೇಕಾಗಲ್ಲ. ಸೊ ಅಲ್ಲಿ ಇದು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಅಬ್ಸರ್ವ್ ಮಾಡಿ ನಮ್ಗೆ ಸ್ಟಡಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದು. ಓಕೆ ಗಿರೀಶ್ ಅವರೇ, ಇನ್ನೊಂದು ವಿಚಾರ ಅಂದ್ರೆ ಈ ಸೌರ ಮಾರುತಗಳ ಅಧ್ಯಯನ ಯಾಕೆ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂತ? ನೋಡಿ, ಈ ಸೋಲಾರ್ ಎಜೆಕ್ಷನ್ಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಅದು ತುಂಬಾ ಈ ಪ್ಲಾಸ್ಮಾ ಅಂದ್ರೆ ಅಯೋನೈಸ್ಡ್ ಗ್ಯಾಸಸ್ ಅದು ಬಂದು ನಮ್ಮ ಸ್ಪೇಸ್ ಕ್ರಾಫ್ಟ್ಸ್ ಮೋರ್ ದೆನ್ 50,000 ಕೋಟಿ ಸ್ಪೇಸ್ ಕ್ರಾಫ್ಟ್ಸ್ ಭಾರತದ ಮೇಲ್ಗಡೆ ಹಾರಾಡ್ತಿದೆ. ಅದ್ರ ಮೇಲೆ ಏನಾರು ಅದು ಹೊಡೆದ್ರೆ ಆ ವೇವ್ಸ್ ಅದು ಏನಾಗುತ್ತೆ ಅಂದ್ರೆ ನಮ್ಮ ಡ್ಯಾಮೇಜ್ ಆಗುತ್ತೆ, ನಮ್ಮ ಸ್ಯಾಟಿಲೈಟ್ಸ್ಗೆಲ್ಲ ಡ್ಯಾಮೇಜ್ ಆಗುತ್ತೆ. ಮತ್ತೆ ಈಗ ಅದರಿಂದ ಹೆಚ್ಚಿಗೆ ರೇಡಿಯೇಷನ್ಸ್ ಬರುತ್ತೆ. ಆ ರೇಡಿಯೇಷನ್ಸ್ ಬರೋದ್ರಿಂದ ನಾವೀಗ ಗಗನಯಾನ ಏನೋ ಪ್ಲಾನ್ ಮಾಡ್ತಾ ಇದೀವಿ ಅಂತ ಇಟ್ಕೊಂಡು ಆ ಮೂಮೆಂಟ್ ಅಲ್ಲಿ ಆ ರೇಡಿಯೇಷನ್ಸ್ ಏನಾರು ಬಂದು ಅಂದ್ರೆ ಅಸ್ಟ್ರೋನಾಟ್ಸ್ ಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಬರ್ತಾವಲ್ಲ, ಅದು ಏನಾರು ಭೂಮಿಗೆ ಟಚ್ ಆಯ್ತು ಅಂದ್ರೆ ಅದೇನಾಗುತ್ತೆ, ಆ ಭೂಮಿಲಿರೋ ರೇಡಿಯೋ ಮತ್ತೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನೆಲ್ಲ ಹಾಳು ಮಾಡುತ್ತೆ.
ಸೊ ಈ ಒಂದು ಇದನ್ನೆಲ್ಲ ತಡಿಯಕ್ಕೋಸ್ಕರ ಹಿಂದೆ ಆಗಿದೆ 1989 ಕ್ಯೂಬೆಕ್ ಅನ್ನೋದು ಒಂದು ಕೆನಡಾ ಇದರಲ್ಲಿ 9 ಅವರ್ ಪವರ್ ಸ್ಟೇಷನ್ ಪ್ರಾಬ್ಲಮ್ ಆಗಿತ್ತು ಈ ಒಂದು ಸೋಲಾರ್ ಸೈಕಲ್ ಅಲ್ಲಿ. ಅಂದ್ರೆ ಪ್ರತಿ ಒಂದು 11 ವರ್ಷಕ್ಕೆ ಒಂದು ಸೋಲಾರ್ ಸೈಕಲ್ ಅಂತ ಆಗತ್ತೆ. ಆ ಸೋಲಾರ್ ಸೈಕಲ್ ಅಲ್ಲಿ ಈ ತರ ಕೆಲವು ಪರಿಣಾಮಗಳು ಬೀಳ್ತವೆ. ಈ ಸಲ ಇನ್ನು ಬೇಗನೆ ಬರುತ್ತೆ ಸೋಲಾರ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಮುಂಚಿತವಾಗಿ ಸ್ಟಡಿ ಮಾಡಿಕೊಂಡು ಸೊ ಏನೇನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬಹುದು ಅನ್ನೋದು ನಮ್ಗೆ ಒಂದು ಹೆಲ್ಪ್ ಆಗತ್ತೆ ಇದರಿಂದ. ಓಕೆ, ಇನ್ನೊಂದು ವಿಚಾರ ಶ್ರೀನಿವಾಸ್ ಅವರಿಗೆ, ಈ ಆದಿತ್ಯ L1 ಹಿಂದಿನ ಉದ್ದೇಶಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಏನ್ ಹೇಳ್ತೀರಿ ಸರ್? ಅದೇ ಹೇಳಿದಂಗೆ ಇದು ಭೂಮಿ ಮೇಲೆ ಇದು ಈ ಅಧ್ಯಯನ ಮಾಡಕ್ ಆಗಲ್ಲ, ನಮಗೆ ಫುಲ್ ಡೇಟಾ ಸಿಗಕ್ಕೆ ಎಲ್ಲ ಫಿಲ್ಟರ್ ಆಗ್ಬಿಡುತ್ತೆ. ಆಮೇಲೆ ಈ ಸೋಲಾರ್ ಈ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ, ಬೇರೆ ಬೇರೆ ವೇವ್ಲೆಂತ್ ಅಲ್ಲಿ ಇರುತ್ತೆ, ಎನರ್ಜಿ ಪಾರ್ಟಿಕಲ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇರುತ್ತೆ. ಇದನ್ನೆಲ್ಲ ನಾವು ಭೂಮಿ ಮೇಲೆ ಸ್ಟಡಿ ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ನಾವು ಯಾಕಂದ್ರೆ ಸ್ವಲ್ಪ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಭೂಮಿ ಬರಕ್ ಮುಂಚೆನೆ. ಅದೆಲ್ಲ ಇದನ್ನೆಲ್ಲ ನಾವು ಆಕಾಶದಲ್ಲಿ ಹೋಗಿ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡೋದ್ರಿಂದ ಇದು ನಮ್ಗೆ ತುಂಬಾ, ಇದು ಅಮೆರಿಕನ್ಸ್ ಬಿಟ್ರೆ ಬೇರೆ ಯಾರು ಮಾಡಿಲ್ಲ ಅದು. ಅಮೆರಿಕನ್ಸ್ ಇವಾಗ ಇದು ಎಲ್ಲಾ ವಿಜ್ಞಾನಿಗಳಿಗೂ ಇದು ತುಂಬಾ ಉಪಯೋಗ ಬರುತ್ತೆ. ಈ ಸ್ಟಡಿಯಿಂದ ಪ್ರಿಡಿಕ್ಟ್ ಮಾಡ್ಬೋದು. ಅಂದ್ರೆ ಪರ್ಟಿಕ್ಯುಲರ್ ಈ ಟೈಮಲ್ಲಿ ಲಾಂಚ್ ಮಾಡಬಾರ್ದು, ಬೇರೆ ಟೈಮಲ್ಲಿ ಲಾಂಚ್ ಮಾಡಬೇಕು. ಆಮೇಲೆ ಸ್ವಲ್ಪ ಸ್ಯಾಟಲೈಟ್ಗೆ ಆಫ್ಸೆಟ್ ಕೊಡಬೇಕು. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ನಮ್ಮ ಕಾಂಪೋನೆಂಟ್ಸ್ಗೆಲ್ಲ ಸ್ಯಾಟಲೈಟ್ ಅಲ್ಲಿ ಹಾಕ್ತೀವಲ್ಲ, ಅಲ್ಲಿ ಈ ಸಿಂಗಲ್ ಇವೆಂಟ್ ಅಪ್ಸೆಟ್ ಅಂತ ಆಗುತ್ತೆ. ಅಂದ್ರೆ ಈ ಪಾರ್ಟಿಕಲ್ಸ್ ಎಲ್ಲ ಬಂದು ಐಸಿಸ್ಗೆಲ್ಲ ಈ ಫ್ಲಿಪ್ ಫ್ಲಾಪ್ ಎಲ್ಲ ಇರುತ್ತೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂತ. ಅದು ಸ್ಟೇಟಸ್ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಆನ್ ಆಗಿರೋದು ಆಫ್ ಆಗುತ್ತೆ, ಆಫ್ ಆಗಿರೋದು ಆನ್ ಆಗುತ್ತೆ. ಅದನ್ನೆಲ್ಲ ರೀಸೆಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಸ್ಯಾಟಲೈಟ್ ಕಂಟ್ರೋಲೇ ಒಂದ್ಸತಿ ತಪ್ಪೋ ಚಾನ್ಸಸ್ ಇರುತ್ತೆ. ಇದಕ್ಕೆಲ್ಲ ನಾವು ತುಂಬಾ ಶೀಲ್ಡಿಂಗ್ ಮಾಡಿ ಅವಾಯ್ಡ್ ಮಾಡಿ ತುಂಬಾ ಆಮೇಲೆ ಕಾಂಪೌಂಡ್ಸ್ ತುಂಬಾ ಕಾಸ್ಟ್ಲಿ. ಈ ಸ್ಪೇಸ್ ಯೂಸ್ ಮಾಡೋದು ಈ ಕಮರ್ಷಿಯಲ್ ಗ್ರೇಡ್ ಕಾಂಪೌಂಡ್ಸ್ ಅಲ್ಲ. ಅದು ಬೇರೆ 3 ತರ ಕಾಂಪೌಂಡ್ಸ್ ಇರೋದು, ಒಂದು ಕಮರ್ಷಿಯಲ್ ಗ್ರೇಡ್, ಇನ್ನು ಮಿಲಿಟರಿ ಗ್ರೇಡ್, ಇನ್ನೊಂದು ಸ್ಪೇಸ್ ಗ್ರೇಡ್ ಅಂತ. ಈ ಸ್ಪೇಸ್ ಗ್ರೇಡ್ ಕಾಂಪೌಂಡ್ಸ್ ಇದಕ್ಕೆಲ್ಲ ಸ್ಟಡಿ ಮಾಡಿ ಈ ರೇಡಿಯೇಷನ್ ಶೀಲ್ಡಿಂಗ್ ಅಂತ ಮಾಡಿ ರೇಡಿಯೇಷನ್ ಹಾರ್ಡ್ ಅಂಡ್